ಬೀದಿ ನಾಯಿಗಳ ಆಟಾಟೋಪಕ್ಕೆ ಬೆಚ್ಚಿ ಬಿತ್ತು ಬೆಂಗಳೂರು. ಬೀದಿಗೆ ಇಳಿಬೇಕಿಲ್ಲ, ಅಪಾರ್ಟ್ಮೆಂಟ್ನಲ್ಲೇ ಅಟ್ಯಾಕ್ ಆಗಿದೆ. ಪ್ರತಿಷ್ಠಿತ ಅಪಾರ್ಟ್ಮೆಂಟ್ನಲ್ಲೇ ಬೆಚ್ಚಿ ಬೀಳಿಸೋ ದೃಶ್ಯ ಸೆರೆಯಾಗಿದೆ. ಅಹದ್ ಸೆರೆನಿಟಿ ಅಪಾರ್ಟ್ಮೆಂಟ್ನಲ್ಲಿ ನಾಯಿಗಳು ದಾಳಿ ಮಾಡಿವೆ. ಬೆಂಗಳೂರಿನ ಚೂಡಸಂದ್ರದಲ್ಲಿರೋ ಅಪಾರ್ಟ್ಮೆಂಟ್. ಮಗುವಿನ ಮೇಲೆ ಏಕಾಏಕಿ ಮುಗಿಬಿತ್ತು ನಾಯಿಗಳ ಗ್ಯಾಂಗ್. 1500 ಜನ ವಾಸ ಮಾಡೋ ಅಹದ್ ಸೆರೆನಿಟಿ ಅಪಾರ್ಟ್ಮೆಂಟ್ ಮನೆಯಿಂದ ಹೊರಬರೋಕ್ಕೂ ಭಯ ಪಡ್ತಾ ಇದ್ದಾರೆ ನಿವಾಸಿಗಳು. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ನಾಯಿ ದಾಳಿಯ ಭಯಾನಕ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಏಕಾಏಕಿ ನಾಯಿಗಳು ಅಟ್ಯಾಕ್ ಮಾಡಿವೆ. ಇಡೀ ನಾಯಿಗಳ ಗುಂಪು ಅಟ್ಯಾಕ್ ಮಾಡಿವೆ. 1500 ನಿವಾಸಿಗಳಿರೋ ಅಪಾರ್ಟ್ಮೆಂಟ್ ಇದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಸುಮನ್. ನಾಯಿಗಳ ಗುಂಪು ಒಂದು ಗೇಟೆಡ್ ಕಮ್ಯುನಿಟಿ ಒಳಗೆ ಬರುತ್ತೆ, ಹಿಂಗ್ ಅಟ್ಯಾಕ್ ಮಾಡುತ್ತೆ, ಏನಾಗಿದೆ ಅಲ್ಲಿ? ಹೌದು ಭಾವನಾ, ಏನು ಅಪಾರ್ಟ್ಮೆಂಟ್ ಅಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗ್ತದೆ. ಸಾಮಾನ್ಯವಾಗಿ ಬೀದಿ ನಾಯಿಗಳ ಹಾವಳಿ ಬೀದಿಗಳು ಓಡಾಡುವಂತ ಸಂದರ್ಭದಲ್ಲಿ ಕಚ್ಚುವಂತದ್ದು ಸಾಮಾನ್ಯ ಇರ್ತಿತ್ತು. ಆದ್ರೆ ಇದೀಗ ಅಪಾರ್ಟ್ಮೆಂಟ್ ಅನ್ನೇ ಗುರಿಯಾಗಿಸ್ಕೊಂಡಿರುವ ಅಪಾರ್ಟ್ಮೆಂಟ್ ಅಲ್ಲಿ ಸಾಮಾನ್ಯವಾಗಿ ಎಲ್ಲ ಏನು ಜಾಬ್ ಓರಿಯೆಂಟೆಡ್ ಅವರು ಇರ್ತಾರೆ. ಸಾಮಾನ್ಯವಾಗಿ ಬೆಳಗ್ಗೆ ಹೋಗಿ ಸಂಜೆ ಬರುವಂತವ್ರು ಇರ್ತಾರೆ. ಆ ಸಂದರ್ಭದಲ್ಲಿ ಮಕ್ಕಳನ್ನ ಗಾರ್ಡನ್ಗಳಲ್ಲಿ ಅಥವಾ ಏನು ಅಲ್ಲಿನ ಆಟದ ಮೈದಾನಗಳಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಾಯಿಗಳು ಮಕ್ಕಳನ್ನ ಅಟ್ಯಾಕ್ ಮಾಡುವಂತದ್ದು, ಅಟ್ಯಾಕ್ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಏನೋ ಕಾಲಿಗೆ ಅಥವಾ ಕೈ ಕಚ್ಚುವಂತ ಸಂದರ್ಭ, ಏನೋ ರೋಗಗಳು ಬರುವಂತದ್ದು ಅಥವಾ ಅವ್ರನ್ನ ಹಾಸ್ಪಿಟ್ಲಿಗೆ ದಾಖಲಾಗಿತ್ತು. ಇಂತಹ ಏನೋ ಕ್ರಿಯೆಗಳು ನಡೀತಾನೆ ಇರ್ತದೆ. ಒಂದ್ ಕಡೆ ಎಲ್ಲೋ ಒಂದ್ ಒಳ್ಳೆ ಸುಖಕರ ಜೀವನವನ್ನ ಮಾಡ್ಬೇಕು ಅಂತ ಅಪಾರ್ಟ್ಮೆಂಟ್ಗೆ ಹೋದಂತವ್ರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದ್ ಒಳ್ಳೆ ಶಾಂತಿಯುತ ಜೀವನ ಮಾಡ್ಬೇಕಂತಾದ್ರೆ ಈಗ ನಾಯಿಗಳ ಕಾಟ ಹೆಚ್ಚಾಗ್ತಾ ಇದೆ ಅಪಾರ್ಟ್ಮೆಂಟ್ ಅಲ್ಲಿ. ಇದು ಕೇವಲ ಒಂದು ಉದಾಹರಣೆ ಮಾತ್ರ. ಇದೇ ರೀತಿ ಹಲವಾರು ಅಪಾರ್ಟ್ಮೆಂಟ್ ಗಳಲ್ಲಿ ನಾಯಿಗಳ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ದೂರು ಸಹ ನೀಡಿದರೆ ಸ್ಥಳೀಯ ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ GBI ಅಧಿಕಾರಿಗಳಿಗೆ ದೂರನ್ನು ನೀಡಿದ್ರು ಸಹ ಯಾವುದೇ ಕ್ರಮಗಳನ್ನ ಕೈಗೊಳ್ತಿಲ್ಲ ಅಂತ ಒಂದ್ ರೀತಿ ಅಪಾರ್ಟ್ಮೆಂಟ್ ಇರುವಂತ ಏನು ರೆಸಿಡೆಂಟ್ ಅವ್ರು ಏನಿರ್ತಾರೆ ಅವರು ದೂರು ಸಹ ನೀಡ್ತಾ ಇದ್ದಾರೆ. ಸದ್ಯ ಏನು ಬೀದಿ ನಾಯಿಗಳನ್ನ ಇಟ್ಕೊಳ್ಬೇಕು. ಒಂದ್ ಕಡೆ ಸಾಕು ನಾಯಿಗಳ ಸಂಖ್ಯೆ ಹೆಚ್ಚಾಗೋದ್ರಿಂದ ಅಥವಾ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗೋದ್ರಿಂದ ಈ ರೀತಿ ಸಮಸ್ಯೆಗಳು ಸಾಮಾನ್ಯವಾಗಿ ಬೀದಿಯನ್ನ ಬಿಟ್ಟು ಈಗ ಅಪಾರ್ಟ್ಮೆಂಟ್ ಅಲ್ಲಿ ತಮ್ಮ ಏನು ನಿವಾಸವನ್ನು ಹೂಡ್ಕೊಂಡಿರೋದ್ರಿಂದ ಎಲ್ಲೋ ಒಂದ್ ಕಡೆ ಅಪಾರ್ಟ್ಮೆಂಟ್ ವಾಸಿಗಳಿಗೆ ಸಮಸ್ಯೆ ಆಗ್ತಿದೆ. ಜೊತೆಗೆ ಸಣ್ಣ ಪುಟ್ಟ ಮಕ್ಕಳುಗಳು, ಪುಟಾಣಿ ಮಕ್ಕಳು ರಸ್ತೆಯಲ್ಲಿ ಅಥವಾ ಏನು ಅಪಾರ್ಟ್ಮೆಂಟ್ ಅಲ್ಲಿ ಓಡಾಡುವಂತ ಸ್ಥಿತಿಯನ್ನು ಎದುರಿಸಬೇಕಾಗ್ತದೆ. ಎಲ್ಲ ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅಟ್ಯಾಕ್ ಮಾಡುವಂತದ್ದಾಗಿರ್ಬೋದು ಅಥವಾ ಏನು ಅವ್ರ ಜೀವಕ್ಕೆ ಒಂದು ಕುತ್ತು ತಂದು ತರುವಂತ ಕಾರ್ಯಗಳಲ್ಲಿ ತೊಡಕೊಂಡಿರೋದು ನಾಯಿಗಳು ತುಂಬಾ ಒಂದ್ ರೀತಿ ಶೋಚನೀಯ ಅಂತ ಕಾಣಿಸ್ತದೆ ಭಾವನಾ. ಎಸ್, ಧನ್ಯವಾದ ಸುಮನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.